ನಮಸ್ಕಾರ. 1857ರ ಹಲಗಲಿ ಬೇಡರ ರೋಚಕ ಇತಿಹಾಸದ ಈ ವಿವರಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕೇವಲ ಒಂದು ಸಣ್ಣ ಹಳ್ಳಿಯ ಜನರು ಬೃಹತ್ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಹೇಗೆ ಸಿಡಿದೆದ್ರು ಅನ್ನೋದನ್ನ ಈ ಮೂಲಗಳ ಆಧಾರದ ಮೇಲೆ ಅರ್ಥ ಮಾಡಿಕೊಳ್ಳೋಣ. ಬನ್ನಿ ಶುರು ಮಾಡೋಣ. ಕಥೆ ಶುರು ಮಾಡುವ ಮುನ್ನವೇ ನಮ್ಮ ಮುಂದೆ ಬರುವ ಒಂದು ಬಹುಮುಖ್ಯವಾದ ಪ್ರಶ್ನೆ ಇದು. ಬದುಕಿಗಿಂತ ಸ್ವಾಭಿಮಾನ ದೊಡ್ಡದೇ? ಅಂದ್ರೆ ಪ್ರಾಣ ಹೋದ್ರೂ ಪರವಾಗಿಲ್ಲ, ಆದರೆ ನಮ್ಮ ಆತ್ಮಗೌರವವನ್ನ ಮಾತ್ರ ಎಂದಿಗೂ ಬಿಟ್ಟುಕೊಡಬಾರದು ಅಂತ ನಿರ್ಧಾರ ಮಾಡೋದಿದೆಯಲ್ಲ, ಅದು ಎಂತಹ ಮನಸ್ಥಿತಿ ಇರಬಹುದು? ಈ ಪ್ರಶ್ನೆಯ ಸುತ್ತಲೇ ಇವತ್ತಿನ ನಮ್ಮ ಸಂಪೂರ್ಣ ವಿಶ್ಲೇಷಣೆ ಸುತ್ತುತ್ತದೆ. ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಭಾಗ 1, ಹಲಗಲಿ ಹಳ್ಳಿ ಮತ್ತು 1857ರ ಆ ಬೇಡರು. ನಾವು 1857ನೇ ಇಸ್ವಿಗೆ ಹೋಗೋಣ. ಹಲಗಲಿ ಅನ್ನೋದು ಒಂದು ಪುಟ್ಟ ಪ್ರಶಾಂತವಾದ ಹಳ್ಳಿ. ಆದರೆ ಆ ಜನರೊಳಗೊಂದು ಕೆಚ್ಚದೆಯ ಕಿಚ್ಚಿತ್ತು. ಇಲ್ಲಿ ಒಂದು ವಿಚಾರವನ್ನ ಸ್ಪಷ್ಟವಾಗಿ ಗಮನಿಸಬಹುದು. ಒಂದೆಡೆ ಆಯುಧವೇ ಅವರ ಗೌರವದ ಸಂಕೇತವಾಗಿತ್ತು, ಮತ್ತೊಂದೆಡೆ ಬೇಟೆಯೇ ಅವರ ದೈನಂದಿನ ಬದುಕಾಗಿತ್ತು. ಆಯುಧ ಹಿಡಿಯೋದು ಕೇವಲ ಅವರ ವೃತ್ತಿಯಾಗಿರಲಿಲ್ಲ, ಬದಲಾಗಿ ಅದು ಅವರ ನಂಬಿಕೆ, ಸಂಸ್ಕೃತಿ ಮತ್ತು ಅಸ್ಮಿತೆಯ ಒಂದು ಅವಿಭಾಜ್ಯ ಅಂಗವಾಗಿತ್ತು. ಆಯುಧಗಳಿಲ್ಲದ ಅವರ ಬದುಕನ್ನ ಊಹಿಸಿಕೊಳ್ಳೋದಕ್ಕೂ ಸಾಧ್ಯವಿರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಏನಾಯಿತು? ಭಾಗ 2, ಶಸ್ತ್ರಾಸ್ತ್ರ ನಿಷೇಧ ಮತ್ತು ಬ್ರಿಟಿಷರ ಆದೇಶ. ಆ ಪ್ರಶಾಂತವಾದ ಹಳ್ಳಿಯಲ್ಲಿ ಇದ್ದಕ್ಕಿದ್ದಂತೆ ಬಿರುಗಾಳಿ ಎದ್ದಂತೆ ಬ್ರಿಟಿಷ್ ಅಧಿಕಾರಿಯೊಬ್ಬನ ಕಠಿಣ ಆದೇಶ ಹೊರಬಿತ್ತು. ಅವರ ಮಾತುಗಳನ್ನೇ ನೋಡೋದಾದ್ರೆ, ಇನ್ನಿಂದ ಮುಂದೆ ಯಾರೂ ಆಯುಧ ಇಟ್ಕೊಳ್ಬಾರ್ದು, ಎಲ್ಲ ಬಂದೂಕು ಕತ್ತಿಗಳನ್ನ ಸರ್ಕಾರಕ್ಕೆ ಒಪ್ಪಿಸಿಬಿಡಬೇಕು ಅಂತ ಖಡಕ್ಕಾಗಿ ವಾರ್ನಿಂಗ್ ಬಂತು. ಇದು ಕೇವಲ ಒಂದು ನಿಯಮವಾಗಿರಲಿಲ್ಲ, ಅವರ ಇಡೀ ಪರಂಪರೆಯ ಮೇಲಿನ ನೇರ ಪ್ರಹಾರವಾಗಿತ್ತು. ಏಕಾಏಕಿ ಬಂದ ಈ ಆದೇಶದಿಂದ ಹಳ್ಳಿಯ ಜನರು ಅಕ್ಷರಶಃ ಬೆಚ್ಚಿಬಿದ್ರು. ಈ ಕಠಿಣ ಆದೇಶಕ್ಕೆ ಹಳ್ಳಿಯ ಹಿರಿಯರೊಬ್ಬರು ಕೊಟ್ಟ ಪ್ರತಿಕ್ರಿಯೆ ನೋಡಿ. ಆಯುಧ ಕಳೆದುಕೊಂಡ್ರೆ ನಮ್ಮ ಸ್ವಾಭಿಮಾನವನ್ನೇ ಕಳೆದುಕೊಂಡ ಹಾಗೆ. ಇದು 2 ಸಂಪೂರ್ಣ ಭಿನ್ನ ಸಂಸ್ಕೃತಿಗಳ ನಡುವಿನ ಸಂಘರ್ಷ. ಬ್ರಿಟಿಷರಿಗೆ ಅದು ಬರೀ ಕಬ್ಬಿಣದ ಆಯುಧ, ಆದರೆ ಬೇಡರ್ಗೆ ಆಯುಧವಿಲ್ಲದೆ ಬದುಕುವುದು ಅಂದರೆ ತಲೆ ತಗ್ಗಿಸಿ ಗುಲಾಮರಾಗಿ ಬದುಕಿದ್ದಂತೆ. ಅದಕ್ಕೆ ಅವರು ಯಾವತ್ತೂ ಖಂಡಿತವಾಗಿಯೂ ಸಿದ್ಧರಿರಲಿಲ್ಲ. ಹಾಗಾದ್ರೆ ಮುಂದೆ ಅವರು ಮಾಡಿದ್ದೇನು? ಭಾಗ 3, ಮಧ್ಯರಾತ್ರಿಯ ನಿರ್ಧಾರ ಮತ್ತು ಕತ್ತಲಲ್ಲಿ ನಡೆದ ಆ ಸಭೆ. ಅಂದಿನ ರಾತ್ರಿ ಹಲ್ಗಲಿಯಲ್ಲಿ ಯಾರಿಗೂ ನಿದ್ದೆ ಬರಲಿಲ್ಲ. ಕತ್ತಲಿಯಲ್ಲೇ ಊರಿನ ಯುವಕರು, ಹಿರಿಯರು ಎಲ್ಲರೂ ಒಂದೆಡೆ ಸೇರಿದ್ರು. ಇಲ್ಲಿ ಅತಿ ಮುಖ್ಯವಾದ ಅಂಶ ಅಂದ್ರೆ ಅವರು ಲಾಜಿಕಲ್ ಆಗಿ ಯೋಚಿಸಿದ ರೀತಿ. ಇವತ್ತು ಆಯುಧ ಕೊಡೋಣ ಅಂದ್ರೆ ನಾಳೆ ನಮ್ಮ ನೆಲವನ್ನೇ ಕಿತ್ಕೊಳ್ತಾರೆ, ಸಾಯೋಣ, ಆದರೆ ಬ್ರಿಟಿಷರಿಗೆ ಮಾತ್ರ ತಲೆಬಾಗುವುದು ಬೇಡ ಅನ್ನೋದು ಅವರ ಸ್ಪಷ್ಟ ನಿಲುವಾಗಿತ್ತು. ಆ ರಾತ್ರಿ ಅವರೆಲ್ಲರೂ ಸೇರಿ ಒಕ್ಕೊರಲಿನಂತೆ ತೆಗೆದುಕೊಂಡ ಒಂದೇ ಒಂದು ನಿರ್ಧಾರ: ಬ್ರಿಟಿಷರ ವಿರುದ್ಧ ಹೋರಾಟ. ಮರುದಿನ ಬೆಳಗಾಯಿತು. ಭಾಗ 4, ಬಂದೂಕಿನ ಮುಂದೆ ಕತ್ತಿ. ಯುದ್ಧ ಆರಂಭ. ಹಳ್ಳಿ ಸಂಪೂರ್ಣವಾಗಿ ಯುದ್ಧ ಭೂಮಿಯಾಗಿ ಬದಲಾಯಿತು. ಇಲ್ಲಿನ ಅತ್ಯಂತ ಕುತೂಹಲಕಾರಿ ವಿಷಯವನ್ನ ನೀವು ಗಮನಿಸಬೇಕು. ಈ ಯುದ್ಧದ ತೀವ್ರ ಅಸಮಾನತೆ. ಒಂದು ಕಡೆ ಅತ್ಯಾಧುನಿಕ ಬಂದೂಕುಗಳನ್ನು ಹಿಡಿದು ನಿಂತ ದೊಡ್ಡ ಬ್ರಿಟಿಷ್ ಸೈನ್ಯ, ಮತ್ತೊಂದು ಕಡೆ ಕೇವಲ ಕತ್ತಿಗಳನ್ನು ಹಿಡಿದು ನಿಂತ ನಮ್ಮ ಬೇಡರು. ಬಂದೂಕಿನ ಮುಂದೆ ಕತ್ತಿ ನಿಂತಿತು ನಿಜ, ಆದರೆ ಆ ಜನರ ಧೈರ್ಯ ಮಾತ್ರ ಸ್ವಲ್ಪವೂ ಹಿಂದೆ ಸರಿಯಲಿಲ್ಲ. ಇದು ಶೌರ್ಯದ ನೈಜ ಉದಾಹರಣೆ. ಈ ಘೋರ ಯುದ್ಧದ ನಡುವೆ ನಡೆಯುವ ಹೃದಯ ವಿದ್ರಾವಕ ದೃಶ್ಯ ಮೂಲಗಳಲ್ಲಿದೆ. ಗುಂಡಿನ ಮಳೆಯ ನಡುವೆ ತಾಯಿಯೊಬ್ಬಳು ಮಗ ಹಿಂದಿರುಗು ಅಂತ ಆತಂಕದಿಂದ ಕೂಗ್ತಾಳೆ. ಆದರೆ ಆ ವೀರ ಯುವಕ ಕೊಟ್ಟ ಉತ್ತರವೇನಿತ್ತು ಗೊತ್ತಾ? ಅಮ್ಮ, ಬದುಕಿಗಿಂತ ಸ್ವಾಭಿಮಾನ ದೊಡ್ಡದು ಅಂತ. ಎಂತಹ ಅದ್ಭುತವಾದ ಮಾತು ಅಲ್ವಾ? ತಮ್ಮ ಪ್ರಾಣಕ್ಕಿಂತ ತಮ್ಮ ಜನಾಂಗದ ಗೌರವವೇ ಅವರಿಗೆ ಮಿಗಿಲಾಗಿತ್ತು. ಇದು ಕೇವಲ ಯುದ್ಧವಾಗಿರಲಿಲ್ಲ, ಇದು ಸ್ವಾಭಿಮಾನದ ಪರಮಾವಧಿಯಾಗಿತ್ತು. ಈಗ ಯುದ್ಧದ ಕೊನೆಯ ಹಂತ. ಭಾಗ 5, ಅಮರ ಇತಿಹಾಸ ಮತ್ತು ಯುದ್ಧದ ನಂತರದ ಸ್ಥಿತಿ. ಆ ಭೀಕರ ಹೋರಾಟ ಮುಗಿತು. ಗುಂಡಿನ ಸದ್ದು ನಿಂತು ಧೂಳು ಆವರಿಸಿದ ಆ ರಣರಂಗದಲ್ಲಿ ಈಗ ಮೌನ ಆವರಿಸಿತು. ಒಮ್ಮೆ ಯೋಚಿಸಿ, ಹಲಗಲಿ ಸುಟ್ಟಿತು, ಆದರೆ ಬೇಡರ ಆತ್ಮಗೌರವ ಮಾತ್ರ ಸುಡಲಿಲ್ಲ. ಹಳ್ಳಿ ನಾಶವಾಗಿರಬಹುದು, ಪ್ರಾಣಪಕ್ಷಿ ಹಾರಿ ಹೋಗಿರಬಹುದು, ಆದರೂ ಯಾವ ಕಾರಣಕ್ಕಾಗಿ ಅವರು ತಮ್ಮ ಸರ್ವಸ್ವವನ್ನು ಪಣಕ್ಕಿಟ್ಟಿದ್ರೋ ಆ ಸ್ವಾಭಿಮಾನಕ್ಕೆ ಸ್ವಲ್ಪವೂ ಚ್ಯುತಿ ಬರಲಿಲ್ಲ. ಭೌತಿಕವಾಗಿ ಅವರು ಸೋತರು, ನೈತಿಕವಾಗಿ ಅವರೇ ಜಯಶಾಲಿಯಾದರು. ಮೂಲ ಪಠ್ಯದಲ್ಲಿರುವ ಈ ಕೊನೆಯ ಮಾತುಗಳು ನಮ್ಮೆಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವಂಥವುದು. ಅವರು ಸೋತಿರಬಹುದು, ಆದರೆ ಇತಿಹಾಸದಲ್ಲಿ ಅಮರರಾದರು ಹಲಗಲಿ ಬೇಡರು. ನಿಜಕ್ಕೂ ಈ ಬಲಿದಾನ ಭಾರತೀಯ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ರಾರಾಜಿಸುತ್ತಿದೆ. ಇದು ಕೇವಲ ಒಂದು ಹಳ್ಳಿಯ ಕಥೆಯಲ್ಲ, ಇಡೀ ಮಾನವ ಕುಲಕ್ಕೆ ಸ್ಫೂರ್ತಿ ನೀಡುವ ಒಂದು ದೊಡ್ಡ ಪಾಠ. ಹಾಗಾದ್ರೆ ಈ ಸಂಪೂರ್ಣ ವಿವರಣೆಯನ್ನು ನೋಡಿದ ನಂತರ ನಮ್ಮ ಮುಂದೆ ಉಳಿಯುವ ಅಂತಿಮ ಪ್ರಶ್ನೆ ಇದು: ಇತಿಹಾಸದಲ್ಲಿ ಅಮರರಾಗುವುದರ, ಮರೆಯಲಾಗದ ಗುರುತನ್ನು ಮೂಡಿಸುವುದರ ನಿಜವಾದ ಬೆಲೆಯೇನು? ಸ್ವಾಭಿಮಾನಕ್ಕಾಗಿ ಪ್ರಾಣವನ್ನೇ ತ್ಯಾಗ ಮಾಡಿದ ಹಲಗಲಿ ಬೇಡರ ಈ ಕಥೆ ನಮ್ಮೆಲ್ಲರ ಮೌಲ್ಯಗಳ ಬಗ್ಗೆ ಆಳವಾಗಿ ಯೋಚಿಸುವಂತೆ ಮಾಡುತ್ತದೆ. ಆ ಸ್ಫೂರ್ತಿದಾಯಕ ಹೋರಾಟಗಾರರಿಗೆ ನಮನ ಸಲ್ಲಿಸುತ್ತಾ ಈ ಮೂಲಗಳ ವಿಶ್ಲೇಷಣೆಯನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಧನ್ಯವಾದಗಳು.